ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಂಸಸ್ ಕಿಚನ್ ಚಾನಲ್. ಇವತ್ತಿನ ರೆಸಿಪಿ ಅವರೆಬೇಳೆ ಪಲಾವ್. ಈ ರೆಸಿಪಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಆದಷ್ಟು ನಾನು ಅವರೆಕಾಯಿ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೂ ಕೂಡ ಸಿಗುತ್ತೆ. ಬನ್ನಿ ಈಗ ಅವರೆಬೇಳೆ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಆ ಪೇಸ್ಟಿಗೆ ಮೊದಲು ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು, ಎಂಟರಿಂದ 10 ಬೆಳ್ಳುಳ್ಳಿ ಹೆಸರು, ಅರ್ಧ ಚಿಪ್ಪು ತೆಂಗಿನಕಾಯಿ, ಒಂದು ಸಣ್ಣ ಸೈಜ್ ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಚಿಪ್ನಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಒಂದಿಡಿ ಕೊತ್ತಂಬರಿ, ಒಂದಿಡಿ ಪುದೀನ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. ಸೊ ಈಗ ಎಣ್ಣೆ ಕಾದಿದೆ. ಇದಕ್ಕೆ ಬಾತೆಲೆ ಹಾಕೋತಾ ಇದ್ದೀನಿ 2, ಒಂದು ಮರಾಠಿ ಮೊಗ್ಗು, 4 ಏಲಕ್ಕಿ, 4 ಲವಂಗ, ಚಕ್ಕೆ ಒಂದು 2 ಇಂಚಷ್ಟು, 1 ಸ್ಪೂನು ಕಲ್ಲುವ, 1 ಸ್ಪೂನು ಸೋಂಪು, ಇದೆಲ್ಲ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಪೇಸ್ಟ್ನ ಹಾಕೊಳ್ಳೋಣ. ನೋಡಿ, ಈ ಪೇಸ್ಟು ಹಸಿ ಘಾಟೆಲ್ಲ ಹೋಗಬೇಕು. ಅಲ್ಲಿ ತನಕ ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನೊಂದು 300 ಗ್ರಾಮ್ ಅಷ್ಟು ಅವರೆಬೇಳೆನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ತರಕಾರಿ ಆಲೂಗಡ್ಡೆ ಮತ್ತು ಬೀನ್ಸ್ನ ಹಾಕೋತಾ ಇದ್ದೀನಿ. 2 ಆಲೂಗಡ್ಡೆ, ಒಂದು 5 ರಿಂದ 6 ಬೀನ್ಸು. ಇದ್ರ ಜೊತೆಗೆ ನೀವು ಇನ್ನೂ ಬೇರೆ ತರಕಾರಿಗಳು ಕೂಡ ಬೇಕಂದರೆ ಹಾಕೋಬೋದು. ಈಗ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಹಾಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಇದಕ್ಕೆ ನಾನು 2 ಪಾವ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ. ಸೊ ಅದಕ್ಕೆ 4 ಲೋಟ ಅಷ್ಟು ನೀರು ಹಾಕೋಬೇಕು. ನೋಡಿ, ನಾನು ಈ ಗ್ಲಾಸ್ನ ಅಳತೆನಲ್ಲಿ ನೀರು ಹಾಕೋತಾ ಇದ್ದೀನಿ, 4 ಗ್ಲಾಸ್ನಷ್ಟು. ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ಒಂದು ಕುದಿ ಬರಬೇಕು.
ನೋಡಿ ಈಗ ಇದು ಕುದೀತಾ ಇದೆ. ನಾನು ಇದಕ್ಕೆ 2 ಪಾವ್ನಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ, ಸೋನಾ ಮಸೂರಿ. ಇದನ್ನ 2 ರಿಂದ 3 ಸರಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಟಿರೋದು. ಈಗ ಇನ್ನೂ ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದು ಮತ್ತೆ ಒಂದು ಕುದಿ ಬರಬೇಕು. ಆಗ ಇದನ್ನು ಕ್ಲೋಸ್ ಮಾಡಿ 1 ವಿಜಿಲಷ್ಟು ಕೂಗಿಸ್ಕೊಳ್ಳೋಣ. 1 ವಿಜಿಲು ಕಂಪ್ಲೀಟಾಗಿ ಅದು ಫುಲ್ ತಣ್ಣಗಾಗಬೇಕು. ಹಾಗೆ ವಿಜಿಲ್ ಕೂಗಿದ ತಕ್ಷಣ ಅದನ್ನು ಓಪನ್ ಮಾಡಬಾರ್ದು. ಫುಲ್ ತಣ್ಣಗಾದ್ಮೇಲೆ ಅದನ್ನು ಓಪನ್ ಮಾಡಬೇಕು. ನೋಡಿ ಕುದೀತಾ ಇದೆ. ಈಗ ಎಲ್ಲ ಒಂದು ವಿಷಲ್ ಆಗಿದೆ. ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಾಗಿದೆ, ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಅವರೆಬೇಳೆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಇನ್ನಷ್ಟು ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅವ್ರಿಗೂ ಕೂಡ ಹೇಳಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.